ಏನು ವಿಷಯ ಗೊತ್ತಾ? ನೀವು ಅನ್ಕೊಂತಿರ್ತೀರಾ ಕೆಲವೊಂದ್ಸತಿ ನಾನು ಏನೇ ಮಾಡಕ್ ಹೋದ್ರು ಯಾಕೆ ನನ್ನ ಜೀವನದಲ್ಲಿ ಸಕ್ಸಸ್ ಮಾಡಕ್ ಆಗ್ತಿಲ್ಲ, ಅಥವಾ ಒಂದು ತೊಗೊಳಕ್ ಹೋಗ್ತೀನಿ ಒಂದು ವಸ್ತುನ, ಫೋನು ಅಥವಾ ಸೈಟು ಅಥವಾ ಮನೆ ಕಟ್ಟಬೇಕು ಅಥವಾ ನಾನು ಒಂದು ಬಿಸ್ನೆಸ್ ಮಾಡಬೇಕು ಅಂತ ನೀವು ಎಷ್ಟೊಂದು ಸಾವಿರ ಕನ್ಸ್ಕೊಂಡಿರ್ತೀರಾ. ಬಟ್ ಯಾವುದು ನೆರವೇರಲ್ಲ ಕೆಲವೊಂದ್ಸತಿ. ಏನಕ್ಕೆ ಅಂತ ನೀವು ಯೋಚನೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನಾವು ನಮ್ಮ ಒಂದು ಕನಸು ಅಥವಾ ನಮ್ದು ಏನೋ ಒಂದು ಆಂಬಿಷನ್ ಇರುತ್ತೆ ನೋಡಿ, ನಾವ್ ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದಿರ್ತೀವಿ. ಅದೇ ನಾವು ಮಾಡೋ ದೊಡ್ಡ ತಪ್ಪು. ಯಾಕೆ ಗೊತ್ತಾ? ನಮ್ ಜೊತೆಲಿ ಇರೋರು ಕೆಲವೊಬ್ರು ಒಳ್ಳೇದನ್ನ ಬಯಸಿದ್ರೆ ಇನ್ ಕೆಲವೊಬ್ರು 100% ಕೆಟ್ಟದೇ ಬಯಸ್ತಾರೆ. ಅವ್ರು ಹೆಂಗೆ ಅಂದ್ರೆ ಇವ್ನು ಬೆಳಿಬಾರ್ದು, ಇವ್ರ ಕೈಲಿ ತಗೊಳಕ್ಕೆ ಆಗ್ಬಾರ್ದು, ಆ ರೀತಿ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಈ ಕಣ್ದೃಷ್ಟಿ ಅಂತಾರಲ್ಲ ಅದು. ಯಾವ ಲೆವೆಲ್ ಅಲ್ಲಿ ಅಂದ್ರೆ ಗುರು, ಚೆನ್ನಾಗಿರೋ ಮನುಷ್ಯ ಕೂಡ ಸಡನ್ ಆಗಿ ಹೋಗ್ತಾನೆ. ಆ ಲೆವೆಲ್ ಅಲ್ಲಿ ಇರುತ್ತೆ ಗುರು ಈ ಕಣ್ದೃಷ್ಟಿ. ಹಾಗಾಗಿ ನೀವೇನೇ ಮಾಡಕ್ ಹೋದ್ರು ದಯವಿಟ್ಟು ಯಾರಿಗೂ ಹೇಳಕ್ ಹೋಗ್ಬಿಡಿ. ಸೈಲೆಂಟ್ ಆಗಿ ನಿಮ್ ಕೆಲಸ ನೀವು ಮಾಡಿ. ನಿಮ್ ಕೆಲಸ ಮಾತ್ರ ಸೌಂಡ್ ಮಾಡ್ಬೇಕು. ನೀವು ಲಾಸ್ಟ್ ಅಲ್ಲಿ ನೀವೇನ್ ಸಾಧನೆ ಮಾಡಿ ನೋಡ್ತೀರಾ ನೋಡಿ, ಅದೇ ನೀವು ಆಕ್ಚುಲಿ ಜನಗಳಿಗೆ ಒಂದು ಉತ್ತರ ಕೊಡ್ಬೇಕಾಗಿರೋದು. ಅಂಡ್ ನಿಮ್ ಕನ್ಸನ್ನ ಈಡೇರಿಸ್ಕೊಳೋ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಎಲ್ಲಾರ ಹತ್ರನೂ ಹೇಳ್ಕೊಬೇಡಿ ಗುರು. ಯಾಕೆ ಗೊತ್ತಾ? ತುಂಬಾ ಜನ ಬೆನ್ ತಟ್ಟೋರು ಇತ್ತು ಅಂದ್ರೆ ತುಂಬಾ ಜನ ಬೆನ್ನಿಗೆ ಚೂರಿ ಹಾಕೋರೇ ಜಾಸ್ತಿ ಇರ್ತಾರೆ. ಇದು ಎಲ್ಲರ ಜೀವನದಲ್ಲೂ ಆಗಿರುತ್ತೆ, ನನ್ನ ಜೀವನದಲ್ಲೂ ಆಗ್ತಿದೆ. ಸೊ ಹಾಗಾಗಿ ನಿಮ್ಗೇನು ಅನ್ಸುತ್ತೋ ನೀವು ಅದನ್ನ ಮಾಡಿ, ಯಾರಿಗೂ ಹೇಳಕ್ ಹೋಗ್ಬೇಡಿ. ಸಾಧನೆ ಮಾಡಾದ್ಮೇಲೆ ಎಲ್ಲಾರು ಮೆರೆಸ್ಬೇಕಂದ್ರೆ. ಸೊ ಯಾರ್ಯಾರ ವ್ಯಕ್ತಿಗಳು ಸುಮ್ಮನೆ ಕೂತ್ಕೊಂಡು ಸೈಲೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ ನೋಡಿ, ಯಾಕೆ ನನ್ನ ಜೀವನದಲ್ಲಿ ಏನು ಮಾಡಕ್ ಆಗ್ತಿಲ್ಲ ಅಂತ, ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಹೇಳಿ, ಇನ್ ಮುಂದೆ ಆದ್ರೂ ಬದಲಾಗೋ ಮಗ ನೀನು ಅಂತ. ಶೇರ್ ಮಾಡ್ತಿರಲ್ಲ, ಮತ್ತೇನು ಯೋಚನೆ ಮಾಡ್ತೀರಾ? ಫಾಲೋ ಮಾಡ್ರಪ್ಪ.